ನನಗೆ ಯಾರ್ಯಾರ ಮೇಲೆ ಡೌಟ್ ಇತ್ತಲ್ಲ ಅವ್ರ ಮೇಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿಸ್ದೆ. ಬಟ್ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ವರ್ಷಗಳೇ ಆಯಿತು. ಜನಗಳಿಗೆ ಬದುಕೋಕೆ ತುಂಬ ಕಷ್ಟ ಆಯಿತು. ನಮ್ಮ ದೇಶದಲ್ಲಿ ಯಾವುದೇ ಕಂಪ್ನೀಸ್ ಆಗಲಿ ಫ್ಯಾಕ್ಟ್ರಿಗಳಾಗಲಿ ಇರಲಿಲ್ಲ. ಜನಗಳಿಗೆ ಊಟ ಸಿಗದೆ ತುಂಬ ಕಷ್ಟ ಅನುಭವಿಸ್ತಿದ್ರು. ಬೇರೆ ದಾರಿನೇ ಇಲ್ಲದೆ ಜನರು ವಲಸೆ ಹೋಗಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವರು ವಿಧಿ ಇಲ್ಲದೆ ಇಲ್ಲೇ ಉಳ್ಕೊಂತಾರೆ. ಅವ್ರು ಬದುಕಕ್ಕೆ ಏನಾದರೂ ಮಾಡಲೇಬೇಕು ಅಂತ ಆಗ ಅವ್ರಿಗನ್ಸಿದ್ದು ವ್ಯವಸಾಯ. ವ್ಯವಸಾಯ ಮಾಡೋಕ್ಕೆ ಅವ್ರ ಹತ್ರ ಯಾವುದೇ ಜಾಗ ಇರಲಿಲ್ಲ. ಆಗ ಬೆಟ್ಟ ಗುಡ್ಡಗಳನ್ನ ಒಡೆದ್ರು, ಜಾಗ ಮಾಡಿಕೊಂಡ್ರು, ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಇವ್ರು ವ್ಯವಸಾಯ ಮಾಡೋ ಜಾಗ ಇವ್ರ ಹೆಸರಲ್ಲಿ ಯಾವುದೂ ಇರೋದಿಲ್ಲ. ಆಗ ಸರ್ಕಾರ ಒಂದು ಘೋಷಣೆ ಮಾಡುತ್ತೆ, ಉಳುವವನೇ ಭೂಮಿಯ ಒಡೆಯ ಅಂತ. ಆಗ ಜನಗಳಿಗೆ ತುಂಬ ಖುಷಿ ಆಗುತ್ತೆ. ಆ ಖುಷಿಯಿಂದ ಜನರು ಹಬ್ಬಗಳು ಮಾಡ್ತಾರೆ. ಆಗ ಜನ ಅವ್ರವ್ರ ಹೆಸರಿಗೆ ಜಮೀನುಗಳನ್ನ ಮಾಡಿಸೋಕೆ ಶುರು ಮಾಡ್ತಾರೆ. ಅದರಲ್ಲಿ ತುಂಬ ಬುದ್ಧಿವಂತರು ಅವ್ರವ್ರ ಹೆಸರಿಗೆ ಜಮೀನುಗಳನ್ನ ಮಾಡಿಸ್ಕೊತಾರೆ. ಕೆಲವ್ರಿಗೆ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ. ಈಗಲೂ ಸುಮಾರು ಹಳ್ಳಿಗಳಲ್ಲಿ ಮಾಡಿಸ್ಕೊಳಕ್ಕಾಗಲಿಲ್ಲ. ಅದರಲ್ಲಿ ಅಥಣಿ ಕೂಡ ಒಂದು ಹಳ್ಳಿ